Hi students, welcome back to my Arsu Learning Classes channel. ನಿನ್ನೆ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಹೇಗೆ ವ್ಯಕ್ತಪಡಿಸುವುದರ ಬಗ್ಗೆ ತಿಳ್ಕೊಂಡ್ವಿ. ಲಸಾಮಸಗಳ ಗುಣಲಬ್ಧ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಒಂದಕ್ಕೊಂದು ತಾಳೆಯಾಗಿದೆಯೋ ಇಲ್ಲ ಅಂತ ತಿಳ್ಕೊಂಡ್ವಿ. ಹಾಗೆ ವಾಸ್ತವ ಸಂಖ್ಯೆಗಳಂದ್ರೆ ಏನ, ಭಾಜ್ಯ ಸಂಖ್ಯೆಗಳಂದ್ರೆ ಏನ, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ ಎಲ್ಲ ತಿಳ್ಕೊಂಡ್ವಿ. ಇವಾಗ ನಾವು ಏನು ಮಾಡಬೇಕು, ಅದ್ರ ಮುಂದಿನ ಸ್ಟೆಪ್ ಯಾವುದೈತಿ, ನಿನ್ನೆ ನಾವು 1 ಮತ್ತು 2ರ ಅಭ್ಯಾಸವನ್ನು ಬಿಡಿಸಿವಿ. ಅಭ್ಯಾಸ 1.1 ಒಳಗೆ ಇದೆರಡು ಕಂಪ್ಲೀಟ್ ಆಗೈತಿ. ಇವಾಗ ಏನು ಮಾಡಬೇಕು, 3ನೇ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ಲೆಟ್ಸ್ ಕಂಟಿನ್ಯೂ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನ ಅಂದ್ರೆ ಏನ್ ಮಾಡುದು, ಇವಾಗ ನಾವು ಏನೋ ಒಂದು ಮಗ್ಗಿಯಿಂದ ಮತ್ತೊಂದು ಮಗ್ಗಿ, ಇವಾಗ ಇಲ್ಲಿ ಎಕ್ಸಾಂಪಲ್ 12 ಕೊಟ್ಟಾರಲ್ಲ ಸ್ಟೂಡೆಂಟ್ಸ್, 12 ಇದನ್ನ ಯಾವ ಥರ ಬರೀಬೇಕು ನಾವು, ಡೈರೆಕ್ಟಾಗಿ 2 2 4, 4 3 12, ಡೈರೆಕ್ಟಾಗಿ 4 ಬರೆದ್ರೆ 4ಅನ್ನ ಮತ್ತೆ ನಾವು 2 × 2 ಅಂತ ಬರೀಬೇಕು. ಅದಕ್ಕೆ ಏನು ಮಾಡೋದು ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಮೊದಲನೇದು 12, 15 ಮತ್ತು 21 ಅಂತ ಕೊಟ್ಟಾರು. 12 2 2 4, 4 3 12. ನಾನು ಅವಾಗಲೇ ಹೇಳಿದ್ನಲ್ಲ, ಡೈರೆಕ್ಟಾಗಿ 4 ಬರೆದ್ರೆ ಮತ್ತೆ ಅದನ್ನ ಕೆಳಗಡೆ ಏನು ಮಾಡ್ಬೇಕಾಗ್ತೈತಿ, ಮತ್ತೊಂದು ಸ್ಟೆಪ್ಪನ್ನು ನಾವು ಬರ್ಕೋಬೇಕಾಗ್ತೈತಿ. ಅದಕ್ಕೆ ಏನು ಮಾಡಿವಿ, ಇಲ್ಲೇ 2 2 4, 4 3 12. ಇಲ್ಲಿ ಕೊನೆಗೆ ಅಪವರ್ತನ ಯಾವ್ದು ಬಂತು, ಅವಿಭಾಜ್ಯ. ಅವಿಭಾಜ್ಯ ಅಂದ್ರೆ ಏನು, ಬೇರೆ ಯಾವುದೇ ಮಗ್ಗಿಯೊಳಗೆ ಇಲ್ಲದೆ ಇರುವಂತ ಸಂಖ್ಯೆ. 3 ಮಗ್ಗಿಯೊಳಗೆ ಬಿಟ್ರೆ ಬೇರೆ ಯಾವ ಮಗ್ಗಿಯೊಳಗೂ ಇಲ್ಲ. 15, 3 5 15, 5 ಅದೇ ತರ 21, 3 7 21. ನಿಜ ಅಲ್ವಾ? 7 5 3 ಯಾವ ಮಗ್ಗಿಯೊಳಗೂ ಇಲ್ಲ. ಅದೊಂದು ಮಗ್ಗಿಯೊಳಗೆ ಬಿಟ್ರೆ ಬೇರೆ ಯಾವ ಮಗ್ಗಿಯೊಳಗೂ ಇಲ್ಲ. ಅದನ್ನ ನಾವು ಏನ್ ಮಾಡ್ತೀವಿ, ಅವಿಭಾಜ್ಯ ಅಪವರ್ತನ ಅಂತ ಕರಿತೀವಿ. ಇಲ್ಲಿ ನೋಡಿ, ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಆದ್ದರಿಂದ ಇಲ್ಲಿ ನೋಡಿ, ಮಸ ನೋಡು, ಇಲ್ಲಿ 3, ಇಲ್ಲಿ 3, ಈ 3 12 15 21 ನಾವು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರ್ದೇವಲ್ಲ, ಇದ್ರೊಳಗೆ ಕಾಮನ್ ಸಂಖ್ಯೆ ಯಾವ್ದೈತಿ, 3 ಐತಿ. ಆದ್ದರಿಂದ ಮಸ ಏನಾಗ್ತೈತಿ, 3 ಆಗ್ತೈತಿ. ಇನ್ನೇನ್ ಮಾಡ್ಬೇಕು, ಲಸ. ಲಸ ಈಕ್ವಲ್ ಟು, ಇವಾಗ ಏನ್ ಮಾಡ್ಬೇಕು, ಈ 3ಅನ್ನ ಕಾಮನ್ ಆಗಿ ಸೇರಿಸಿ ನಾವೇನ್ ತಗೊಂಡ್ವಿ, ಮಸ ಅಂತ ತಗೊಂಡಿವಿ. ಈ 3ಗಳನ್ನ ಬಿಟ್ಟು ಉಳಿದ ಸಂಖ್ಯೆಗಳನ್ನ ಅಷ್ಟೇ ಗುಣಿಸ್ಕೋಬೇಕು. 2 2 × 5 × 7. ಇಲ್ಲೇನು ತಗೊಂಡ್ವಿ, ಇವಾಗ ನೋಡಿ ಒಂದೇ 3ಅನ್ನ ತಗೋಬೇಕು, 3. ಇವಾಗ ನೋಡಿ, ಲಸ 2 × 2 × 5 × 7 × 3. ಟೋಟಲ್ ಎಷ್ಟು ಬಂತು, 420. 420. ಮೊದಲ ಸಮಸ್ಯೆಯನ್ನು ನಾವು ಬಿಡಿಸಿದ್ವಿ. 12 15 ಮತ್ತು 21ರ ಲಸಾಮಸಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದ್ವಿ. ಈಗ ನಾವೇನ್ ಮಾಡೋಣ, ಯಾವ್ದು ಬಿಡಿಸೋಣ, ಈ 3ನೇ ಸಂಖ್ಯೆ ಇಲ್ಲ, 2ನೇ ಸಂಖ್ಯೆನ ಬಿಡಿಸೋಣ. ಎರಡನೇದು ಇಲ್ಲೇನು ಕಂಡುಹಿಡಬೇಕು, 17 23 ಮತ್ತು 29. ಈ 3 ಸಂಖ್ಯೆಗಳು ಲಸ ಮತ್ತು ಮಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಈಗ ನೋಡಿ, ಇವು 3 ಸಂಖ್ಯೆ ಯಾವ ತರ ಐತಿ, ಇವು 3 ಅವಿಭಾಜ್ಯ ಸಂಖ್ಯೆಗಳು. ಇವು 3 ಮತ್ತೊಂದು ಯಾವುದೇ ಮಗ್ಗಿಯೊಳಗೂ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, 17 1 17, 23 ಯಾವ ಸಂಖ್ಯೆಯೊಳಗೂ ಇಲ್ಲ, ಯಾವ ಮಗ್ಗಿಯೊಳಗೂ ಇಲ್ಲ. 23 1 23, 29 ಯಾವ ಸಂಖ್ಯೆಯೊಳಗೂ ಇಲ್ಲ, ಯಾವ ಮಗ್ಗಿಯೊಳಗೂ ಇಲ್ಲ. 29 1 29. ಇಲ್ಲಿ ನೋಡಿ, ಆದ್ದರಿಂದ ಇಲ್ಲಿ ಮಸ ಏನಾಗುತ್ತ, ನಿಮಗೆ ಇಮ್ಯಾಜಿನ್ ಆಗಿರುತ್ತೆ ಆವಾಗಲೇ, ಮಸ ಈಕ್ವಲ್ ಟು 1. ಇನ್ನ ಲಸ ಅನ್ನ ನಾವು ಕಂಡುಹಿಡ್ಕೋಬೇಕಾಗಿತ್ತು. ಇವಾಗ ಲಸ ನೋಡಿ, 17 × 23
ಇಂಟು 29. ಇಲ್ಲಿ ನೋಡಿ ಒಂದೊಂದು ತೊಗೋಬೇಕು ನಾವು. ಇವಾಗ ತೊಗೊಂಡ್ವಿ. 23 ಇಂಟು 29 ಇಂಟು 17 ಎಷ್ಟು ಬಂತು? 11,339. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಮಸ 1 ಬಂತು, ಲಸ ಏನು ಬಂತು? 11,339 ಬಂತು. ಇವಾಗ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಮಸ ಲಸವನ್ನ ಅವಿಭಾಜ್ಯ ಅಪವರ್ತನದ ವಿಧಾನದಿಂದ ಯಾವ ಥರ ಕಂಡುಹಿಡಿಯೋದು ಅಂತ ಅರ್ಥ ಆಗೈತಿ ನಿಮ್ಗೆ. ಇಲ್ಲಿ ನೋಡಿ, ಇವಾಗ ಏನು ಮಾಡಬೇಕು? 4ನೇದು ಏನೈತಿ ಕ್ವಶನ್? 306, 657 ಇವೆರಡರ ಮಸ 9 ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ. 4ನೇದು 306 ಮತ್ತು 657ರ ಮಸ ಅವರು ಕೊಟ್ಬಿಟ್ಟಾರು. ನಾವೇನು ಮಾಡೋದು? ಜಸ್ಟ್ ಲಸವನ್ನ ಕಂಡುಹಿಡಿದೈತಿ. ಮಸ ಏನೈತಿ? 9 ಐತಿ. ಇವಾಗ ಏನು ಕಂಡುಹಿಡಿಬೇಕು ನಾವು? ಲಸ ಇದೇನು ಗೊತ್ತಿಲ್ಲ ನಮ್ಗೆ. ಇವಾಗ ಗೊತ್ತಿಲ್ಲಲ್ಲ, ಇದಕ್ಕೆ ಏನು ಮಾಡ್ಬೇಕು ನಾವು? ಇಲ್ಲಿ ನೋಡಿ, ಮ ಸ ಇಂಟು ಲ ಸ ಈಕ್ವಲ್ ಟು ಎ ಇಂಟು ಬಿ. ಇದು ನಮ್ಮ ರೂಲ್ಸ್. ಮಸ ಲಸ ಈಕ್ವಲ್ ಟು ಮಸ ಇಂಟು ಲಸ ಇಂಟು ಎ ಬಿ. ಇಲ್ಲಿ ನೋಡಿ, ಎ ಬಿ ಇಂಟು ಎ ಬಿ ಈಕ್ವಲ್ ಟು ಎ ಇಂಟು ಬಿ. ಇವಾಗ ನೋಡಿ, ಇಲ್ಲಿ ಮಸ ಕೊಟ್ಬಿಟ್ಟಾರವರು 9 ಇಂಟು ಲಸ. ಲಸ ನಮ್ಗೆ ಗೊತ್ತಿಲ್ಲ, ಇಂಟು ಎ ಬಿ. ಇಲ್ಲಿ ಏನು ತೊಗೊಂಡು ನಾವು? ಲಸ ಅಂದರೆ ಎಕ್ಸ್ ತೊಗೊಂಡು. ಎ ಅಂದ್ರೆ 306, ಬಿ ಅಂದ್ರೆ 657. ಇವಾಗ ಏನು ಮಾಡಿ? ಎಕ್ಸ್ ಈಸ್ಕ್ವಲ್ ಟು 306 ಡಿವೈಡೆಡ್ ಬೈ 657. ಇಲ್ಲಿ ನೋಡಿ, 9 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗ್ತೈತಿ. ಇವಾಗ ನೋಡಿ, ಎಕ್ಸ್ ಈಕ್ವಲ್ ಟು ನೋಡಿ 306 ಇಂಟು 657 ಎಷ್ಟು ಬಂತು? 2,01,042 ಬಂತು ಆನ್ಸರ್. ಇದನ್ನೇನು ಮಾಡ್ಬೇಕು ನಾವು? 9ರಲ್ಲೇ ಭಾಗ ಹಾಕಬೇಕು. ಡಿವೈಡೆಡ್ ಬೈ 9 ಎಷ್ಟು ಬಂತು? ಎಕ್ಸ್ ಈಕ್ವಲ್ ಟು 22,338. ಆದ್ದರಿಂದ 306 ಮತ್ತು 657ರ ಲಸ 22,338. ಎಷ್ಟು ಈಜಿ ಇದ್ದಲ್ವಾ? ಅರ್ಥ ಆಗೈತಿ ನಿಮ್ಗೆ? ಅರ್ಥ ಆಗೈತಿ ಅಂತ ಅನ್ಕೋತ ನಾನು. ಸ್ಟೂಡೆಂಟ್ಸ್, ನಾನು ನಿಮ್ಗೆ ತುಂಬ ಅರ್ಥ ಆಗಲಿ, ಈಸಿ ಆಗಲಿ ಅಂತನ ತುಂಬ ಸಿಂಪಲ್ ವೇ ಒಳಗೆ ಹೇಳ್ಕೊಡತ್ತೀನಿ. ನಿಮ್ಗೆ ಆಲ್ರೆಡಿ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಇವಾಗ ಮುಂದಿನ ಪ್ರಶ್ನೆ ಏನೈತಿ? ಎನ್ದ ಬೆಲೆ ಯಾವುದೇ ಬೆಲೆಗೆ 6n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಇಲ್ಲಿ ನೋಡಿ, ಈ ಲೆಕ್ಕನು ಬಿಡಿಸೋಣ ನಾವು. 6ನೇದು 5ನೇದ ಎನ್ದ ಬೆಲೆ ಎಂದ ಯಾವುದೇ ಬೆಲೆಗೆ 6n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಕೊಟ್ಟರು. n ಏನಾಗೈತಿ? ಒಂದು ಸ್ವಾಭಾವಿಕ ಸಂಖ್ಯೆಯಾಗೈತಿ. ಈಗ ನೋಡಿ, ಇಲ್ಲಿ ನೋಡಿ, 6n ಇದು 0ಯಿಂದ ಕೊನೆಗೊಳ್ಳುವುದಾದರೆ ಇಲ್ಲಿ ನಾವು ಯಾವ ಥರ ಇದು ಮಾಡಬೇಕಾಗ್ತೈತಿ? ಬರ್ಕೋಬೇಕಾಗ್ತೈತಿ. 6n ಈಕ್ವಲ್ ಟು 10 ಇಂಟು ಕ್ಯೂ ಬರ್ಕೋಬೇಕಾಗ್ತೈತಿ ಅಲ್ವಾ? ಈ 2 ಎಷ್ಟರಲ್ಲೇ ಬರುತ್ತೆ? 2 3 6 ಬರುತ್ತೆ ಅಲ್ವಾ? n ಈಕ್ವಲ್ ಟು ಇದು ಎಷ್ಟು? 2 5 10 ಇಂಟು ಕ್ಯೂ.
ಇಲ್ಲಿ ನೋಡಿ 2n ಇಂಟು 3n. ಇಲ್ಲಿ ನೋಡಿ 6n ಐತಲ್ಲ, ಇದನ್ನ ಒಡೆದು ಬರ್ಕೋಣ n ಬಂತು. ನಾವು ಇವಾಗ ಇದನ್ನ ಬರ್ಕೋಬೇಕು. ಇಲ್ಲಿ ಏನು ಬರ್ಕೋಬೇಕು? 2 ಇಂಟು 5 ಇಂಟು ಕ್ಯೂ ಬರ್ಕೋಬೇಕು. ಅರ್ಥ ಆಯ್ತಲ್ವಾ? ಇವಾಗ ನೋಡಿ, ಈಗ 5 ಇದ್ದಿದ್ದ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತೈತಿ? 5 ಏನಾಗ್ತೈತಿ? 2n ಮತ್ತು 3n ಅವಿಭಾಜ್ಯ ಅಪವರ್ತನ ಆಗೈತಿ ಅಂದಂಗೈತೆ. ಅವಿಭಾಜ್ಯ ಅಪವರ್ತನವಾಗಿದೆ. ಆಮೇಲೆ 2 ಮತ್ತು 3 ಆಗಲಿಲ್ಲ ಅಲ್ವಾ? 2 3 2 ಆಗಲಿಲ್ಲ. 2 3 5 ಆಗಕ್ಕೆ ಅವಿಭಾಜ್ಯ ಅಪವರ್ತನ ಆಯ್ತು ಇದ್ರದ. ಈಗ ನೋಡಿ 5 2n ಮತ್ತು 3n ಅವಿಭಾಜ್ಯ ಅಪವರ್ತನ ಆಗೈತಿ. 2 ಮತ್ತು 3 ಆಗಂಗಿಲ್ಲ ಅಲ್ವಾ? ಆದ್ದರಿಂದ ಇದು ಸಾಧ್ಯವಿಲ್ಲ. n ಸ್ವಾಭಾವಿಕ ಸಂಖ್ಯೆ ಆಗಿರ್ತಿಲ್ಲಿ. 5 2n ಮತ್ತು 3n ಅವಿಭಾಜ್ಯ ಅಪವರ್ತನವಾದ್ರೆ 2 ಮತ್ತು 3 ಏನೂ ಆಗಂಗಿಲ್ಲ. ಅದರಿಂದ ಇದೇನಾಗೈತಿ? 0ಯಿಂದ ಕೊನೆಗೊಳ್ಳುವುದಾಗಂಗಿಲ್ಲ. ಅರ್ಥ ಆಯ್ತಾ? 7 ಇಂಟು ಇದು ನೋಡಿ, 6ನೇ ಪ್ರಶ್ನೆ ತುಂಬ 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 ಈಸಿ ಐತಿ ಸ್ಟೂಡೆಂಟ್ಸ್. ನಿಮಗೆ ಬೇಗ ಅರ್ಥ. ನಾ ಇಷ್ಟೆಲ್ಲ ಹೇಳೇನಲ್ಲ, ಇಷ್ಟೆಲ್ಲ ಹೇಳಿದ್ರ ಬೇಸಿಕ್ ಮೇಲೆ ನಿಮ್ಗೆ ಬಿಡ್ಸಕ್ಕೆ ಬರ್ತಿರ್ಬೋದು ಅಂತ ಅನ್ಕೊಂಡೇನಿ. ನಾವು ಇವಾಗ 7ನೇ ಪ್ರಶ್ನೆಯನ್ನ ಬಿಡಿಸೋಣ. ಕ್ವಶನ್ ಏನೈತಿ? ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಇಲ್ಲಿ ನೋಡಿ, 7ನೇ ಕ್ವಶನ್ ಆನ್ಸರ್. ಸೋನಿಯಾ ತೆಗೆದುಕೊಂಡ ಕಾಲ ಎಷ್ಟು ನಿಮಿಷ ಐತಿ? 18 ನಿಮಿಷ ಐತಿ. 18 ನಿಮಿಷ. ರವಿಯು ತೆಗೆದುಕೊಂಡ ಕಾಲ ಏನು? 12 ನಿಮಿಷ. ಈಗೇನಾಗ್ತೈತಿ? ಇವರಿಬ್ಬರು ಏಕಕಾಲದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವ ಸಮಯ. ಇಲ್ಲಿ ನಾವು ಇವಾಗ ಏನು ಮಾಡಬೇಕು? ಸಿಂಪಲ್, ಎಷ್ಟು ಈಜಿ ಐತೆ ನೋಡ್ರಿ. 18 ಮತ್ತು 12. ಸೋನಿಯಾ ತೆಗೆದುಕೊಂಡ ಕಾಲ 18 ನಿಮಿಷ, ರವಿ ತೆಗೆದುಕೊಂಡ ಕಾಲ 12 ನಿಮಿಷ. ಈಗ ನೋಡಿ, ಇಲ್ಲಿ ಇದೊಂದೈತಿ, ಇದಿಷ್ಟಿನ್ನೈತಿ, ಇಲ್ಲೊಂದು ರೌಂಡ್ ವೃತ್ತಾಕಾರ ಐತಿ. ಸೋನಿಯಾ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಳು. ಇಲ್ಲಿಗೆ ಸ್ಟಾರ್ಟ್ ಮಾಡಿ ಇಲ್ಲಿಂದ ವಾಪಸ್ ಇಲ್ಲಿ ಓಡಿ ಬರಕ್ಕೆ 18 ನಿಮಿಷ ತಗೋತಾಳು. ಅದೇ ರವಿ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ 12 ನಿಮಿಷ ತಗೋತಾನು. ಹಂಗಂದ್ರೆ ಇಬ್ರು ಇಲ್ಲಿ ರವಿ, ಇಲ್ಲಿ ಸೋನಿಯಾ ಇಬ್ರು ಇದ್ದಾಗ ಇಬ್ರು ಒಂದೇ ಸರಿ ರೌಂಡ್ ಹಾಕಕ್ಕೆ ಹೋದ್ರೆ ಎಷ್ಟು ನಿಮಿಷ ಕಾಲಾವಕಾಶ ತಗೋತಾರಂತ ನಾವು ಕಂಡು ಹಿಡಿಬೇಕಾಗಿತ್ತು. ಇವಾಗ ಏನು ಮಾಡಬೇಕು? 18 ಮತ್ತು 12ರ ಲಸ ಮತ್ತು ಮಸ ತಗೋಬೇಕು. ಇಲ್ಲಿ ಏನು ಮಾಡಬೇಕು? 18 ಮತ್ತು 12ರ ಮಸ ಅನ್ನ ತಗೋಬೇಕು. ಮಸ ಅನ್ನ ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, 18 2 3 6 3 6 18 ಹೌದಲ್ವಾ? ಎರಡು 3 6 6 3 18 ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, 2 2 4 4 2 4 3 12
ಅಲ್ವಾ? ಇಲ್ಲಿ 2 × 3 ಸ್ಕ್ವೇರ್ ಆಗುತ್ತಾ? ಇಲ್ಲಿ 2 ಸ್ಕ್ವೇರ್ × 3 ಆಗುತ್ತಲ್ವಾ ಫ್ರೆಂಡ್? ಆದ್ದರಿಂದ ಇಲ್ಲಿ ಕಾಮನ್ ಏನೈತಿ 3 ಸ್ಕ್ವೇರ್, ಇಲ್ಲಿ ಕಾಮನ್ ಏನೈತಿ 2 ಸ್ಕ್ವೇರ್ ಈಕ್ವಲ್ ಟು 3 3 9, 2 2 4, 9 × 4 ಎಷ್ಟು ಬಂತು? 36 ಬಂತು. ಆದ್ದರಿಂದ 18 ಮತ್ತು 12ರ ಮೊಸ 36. ಈಗ ಏನಾಗ್ತೈತಿ? ಇಲ್ಲಿ ಆನ್ಸರ್ ಸಿಕ್ತಲ್ಲ, ಅವರಿಬ್ರು ತೆಗೆದುಕೊಳ್ಳುವ ಸಮಯ ಎಷ್ಟ? ಅವರಿಬ್ಬರು 36 ನಿಮಿಷಗಳವರೆಗೆ ಓಡಿ ಓಡಿದಾಗ ಒಂದೇ ಸ್ಥಳದಲ್ಲಿ ಸಂಧಿಸುತ್ತಾರೆ. ನೋಡಿ ಸ್ಟೂಡೆಂಟ್ಸ್, ಅಭ್ಯಾಸ 1.1 ಫಿನಿಶ್ ಮುಗೀತಲ್ವಾ? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಐ ಹೋಪ್ ಸ್ಟೂಡೆಂಟ್ಸ್, ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಅದೇ ಥರ ನಾನು ಹೇಳಿದ ಲೆಕ್ಕ, ನಾನು ಹೇಳಿದ ಬಿಡಿಸಿದ ಲೆಕ್ಕ, ನಾನು ಬಿಡಿಸಿದ ವಿಧಾನ ನಿಮಗೆಲ್ಲ ಅರ್ಥ ಆಗೈತಿ. ಇವು ನೋಡಿಕೊಂಡು ನೀವು ನಿಮ್ಮ ಎಕ್ಸಾಮನ್ನು ಚೆನ್ನಾಗಿ ಪಾಸ್ ಆಗ್ತೀರಿ, ಮಾಡ್ತೀರಿ ಅನ್ನೋ ನಂಬಿಕೆನ ನಾನು ಇಟ್ಕೊಂಡೇನಿ. ನನ್ನ ವಿಡಿಯೋ, ನಾನು ಹೇಳಿದ ಅಭ್ಯಾಸದ ರೀತಿ ನಿಮಗೆ ಇಷ್ಟ ಆಗಿದ್ರ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದು ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನೊಂದು ಸಣ್ಣ ಪ್ರಯತ್ನವನ್ನು ಪಡತ್ತೇನೆ ಅಷ್ಟೇ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಪ್ಲೀಸ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ನಿಮಗೆ ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಕಮೆಂಟ್ ಮಾಡಿ. ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರೆ ಕಮೆಂಟ್ ಮಾಡಿ. ಇನ್ನು ಅಭ್ಯಾಸ 1.2 ಅನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ.